ರಾಜಕೀಯ ವ್ಯವಸ್ಥೆ ಸರಿ ಇದೆಯಾ ಸರ್ ನಿಮ್ಮ ಪ್ರಕಾರ? ಸತ್ಯವಾಗ್ಲೂ ಸರಿ ಇಲ್ಲ. 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಾರೆ, ಇಲ್ಲಿ ಲೂಟಿ ಮಾಡಿ ಇಲ್ಲಿ ಕೊಡ್ತಿದ್ದಾರೆ. ಜನಗಳು ದುಡ್ಡು ಲೂಟಿ ಮಾಡ್ತಿದ್ದಾರೆ. ದಯವಿಟ್ಟು ಇದನ್ನ ನಿಲ್ಲಿಸಬೇಕು. APL BPL ಕಾರ್ಡ್ ಯಾರೇ ಆಗಿರಲಿ 60 ವರ್ಷ ಆಗಿರೋರಿಗೆ ಪ್ರತಿಯೊಬ್ಬರಿಗೂ ನೀವು ಪೆನ್ಷನ್ ಕೊಡಿ. ಇಲ್ಲಿ ಹೆಣ್ಮಕ್ಳು ಕೊಡ್ತೀವಿ ಅಂತಾರೆ. ಈಗ ಕೆಲವರು ಹೇಳ್ತಾರೆ ಗಂಡ್ಮಕ್ಳಿಗೆ ಯಾಕೆ ಕೊಡಬಾರ್ದು, ಕೊಡಿ, ಅದು ಅದ್ರಲ್ಲಿ ಬಡವರು ಇಲ್ವಾ? ಹೆಸರು ನಿಂಗೆ ಕೊಡ ಅಂತ ಬೇಡ ಸರ್. ಇವಾಗ ರಾಜಕೀಯ ವ್ಯವಸ್ಥೆ ಸರಿ ಇದೆಯಾ ಸರ್ ನಿಮ್ಮ ಪ್ರಕಾರ? ಸತ್ಯವಾಗ್ಲೂ ಸರಿ ಇಲ್ಲ. ಏನಾಗಿದೆ ಸರ್ ರಾಜಕೀಯಕ್ಕೆ? ಏನು ಮೇಡಮ್, ಎಲ್ಲರೂ ಇವ್ರೇನು ಮಾಡ್ತಾರೆ, ಬೈ ಎಲೆಕ್ಷನ್ನು, ಆ ಎಲೆಕ್ಷನ್ನು, ಈ ಎಲೆಕ್ಷನ್ ಅಂತ ಅಂದ್ಬಿಟ್ಟು ನಮ್ಮ ದುಡ್ಡೆಲ್ಲೂ ಅಲ್ಲಿ ಪೋಲ್ ಮಾಡ್ತಿದ್ದಾರೆ. ಒಂದು ಈ ಸಾಮ್ರಾಜ್ಯರಿಗೆ 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಾರೆ, ಇಲ್ಲಿ ಲೂಟಿ ಮಾಡಿ ಇಲ್ಲಿ ಕೊಡ್ತಿದ್ದಾರೆ. ಇದು ಬೇಕಾಗಿತ್ತಾ? ಇದು ಬೇಕಾಗಿರಲಿಲ್ಲ. ಇದು ನಮ್ಮ ಕರ್ನಾಟಕನ ಹಾಳು ಮಾಡೋಕ್ಕೆ ಏನು ಬೇಕು ಅದನ್ನು ವ್ಯವಸ್ಥೆ ಮಾಡ್ತಿದ್ದಾರೆ. ಏನು ಇಷ್ಟ ಬಂದಂಗೆ ಕೆಲಸ ಮಾಡ್ತಿದ್ದಾರೆ. ಜನಗಳು ದುಡ್ಡು ಲೂಟಿ ಮಾಡ್ತಿದ್ದಾರೆ. ದಯವಿಟ್ಟು ಇದನ್ನು ನಿಲ್ಲಿಸ್ಬೇಕು. ನಾವು ಏನು ಹೇಳೋದಂದರೆ APL BPL ಕಾರ್ಡ್ ಯಾರೇ ಆಗಿರಲಿ 60 ವರ್ಷ ಆಗಿರೋರಿಗೆ ಪ್ರತಿಯೊಬ್ಬರಿಗೂ ನೀವು ಪೆನ್ಷನ್ ಕೊಡಿ. ನೀವು ಏನಾರ ಮಾಡ್ಕೊಳ್ಳಿ. ನೀವು ಅದ್ರ ಬಿಟ್ಟು ನೀವು ಇದು ಮಾಡ್ಕೊಂಡು ಎಲ್ಲನೂ ದೇಶ ಹಾಳು ಮಾಡ್ಕೊಂಡು ಈಗ ಪಾಕಿಸ್ತಾನ, ಶ್ರೀಲಂಕಾ ಈ ಥರ ಮಾಡೋಕ್ಕೋಸ್ಕರ ಇವ್ರು ಮಾಡಿದ್ದಾರೆ. ಯಾವುದೋ ಒಂದು ವಿಧವಾದ ಒಂದು ಇಂಪ್ಲಿಮೆಂಟ್ ಕಾಣ್ತಾ ಇಲ್ಲ. ದಯವಿಟ್ಟು ಈ 5 ಗ್ಯಾರಂಟಿಗಳನ್ನ ನಿಲ್ಲಿಸಿ, ನಮ್ಮ ಸಿದ್ದರಾಮಯ್ಯನವರು ನಿಲ್ಲಿಸಿ ನಮ್ಮ ಒಂದು ಇದಕ್ಕೆ ಇಂಪ್ಲಿಮೆಂಟ್ಗೋಸ್ಕರ ಹೋರಾಡಿದ್ರೆ ಈ ಪಕ್ಷನೂ ಒಳ್ಳೆಯದು, ಬೇರೆ ಪಕ್ಷ ಬಂದವರು ಒಳ್ಳೆಯದೇ. ನಮಗೆ ಈ ಪಕ್ಷ ಅಂತ ನಮಗೇನು ಬೇಜಾರಿಲ್ಲ. ಯಾವುದೇ ಪಕ್ಷ ಆಗಲಿ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಯಾವುದೂ ಕಾಣ್ತಾ ಇಲ್ಲ. ಇವತ್ತು ಜನಗಳಿಗೋಸ್ಕರ ಬೇಜಾರಾಗ್ಬಿಟ್ಟಿದೆ. ಪ್ರತಿಯೊಂದು ದಿನಸಿ ಆಗಲಿ, ಪ್ರತಿಯೊಂದು ರೈಡ್ಸ್ ಆಗಲಿ ರೈಸ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಇವರು ಅಲ್ಲಿ ರೈಸ್ ಮಾಡೋದು ಇಲ್ಲಿ ಬಡವ್ರು ಕೊಡ್ತೀವಿ ಅಂತ ಹೇಳ್ತಾರೆ, ಇಲ್ಲಿ ಹೆಣ್ಮಕ್ಳು ಕೊಡ್ತೀವಿ ಅಂತಾರೆ. ಈಗ ಕೆಲವರು ಹೇಳ್ತಾರೆ ಈಗ ಹೆಣ್ಮಕ್ಳುಗಳಿಗೆ 2,000 ರೂಪಾಯಿ ದುಡ್ಡು ಕೊಡ್ತಿದ್ದಾರೆ, ಸಂತೋಷ. ಗಂಡು ಮಕ್ಳಿಗೆ ಯಾಕೆ ಕೊಡಬಾರ್ದು? ಕೊಡಿ, ಅದು ಅದರಲ್ಲಿ ಬಡವರು ಇಲ್ವಾ, ಇನ್ನೊಬ್ರು ಇಲ್ವಾ, ಅವರು ಕೊಡ್ಬೋದು. ನೀವು ಅದು ಕೊಟ್ಬಿಟ್ಟು ಇವಾಗ ಏನಾಗಿದೆ ಅಂತಂದರೆ ಮನೇಲಿ ಅಸಮಾಧಾನ ಶುರುವಾಗಿದೆ. ಏನು ಅಸಮಾಧಾನ? ನಾನು 2,000 ರೂಪಾಯಿ ತಗೋತಾ ಇದ್ದೀನಿ, ನಾವು ನಿಮ್ಮ ಹತ್ರ ಏನು ಮಾಡಬೇಕಾಗಿರೋದು? ಅವ್ರು ಇಷ್ಟ ಬಂದಂಗೆ ಹೋಯ್ತಾ ಇರ್ತಾರೆ, ಇಷ್ಟ ಬಂದಂಗೆ ಬರ್ತಾ ಇರ್ತಾರೆ. ಇವಾಗ ಅವರಿಬ್ಬರಿಗೂ ಗಂಡ ಹೆಂಡ್ತಿರಿಗೂ ಅನ್ಯೋನ್ಯವಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ಬಂದು ಸರ್ಕಾರ ಮಾಡಿದ್ದಾರೆ. ಬರೀ ಹೇಳಿದ್ರೆ ನಾವು ಹಂಗೆ ನಾವು ಹಿಂಗೆ ಅಂತ ಮಾಡ್ತಿದ್ದಾರೆ ಮೇಡಮ್. ಈಗ ಎಲ್ಲ ರೇಟ್ಗಳನ್ನು ಜಾಸ್ತಿ ಆಗ್ತಿದೆ, ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್ ಹೇಳಿಲ್ವಾ, ಅವ್ರೇನು ಮಾಡ್ತಾರೆ, ಒಂದು ತಾಳಿ ಹಾಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಭಾರಿ ಕಮ್ಮಿ ಇದೆ, ಬೇರೆ ರಾಜ್ಯದಲ್ಲಿ ಜಾಸ್ತಿ ಇದೆ. ನಾವು ಅದಕ್ಕೂ ಈಗ ಜಾಸ್ತಿ ಮಾಡಿದ್ರಲ್ಲೂ ಇದರಲ್ಲೂ ಕಮ್ಮಿ ಮಾಡಿದ್ವಿ. ಇವರು ಇದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೂ ಇದಕ್ಕೆ ಸಂಬಂಧ ಏನು? ಮತ್ತು ನಮ್ಮ ಇದು ಸ್ಟೇಟ್ಗಳು ಇಂಪ್ಲಿಮೆಂಟ್ ಆಗೋದು ಹೆಂಗೆ? ಈಗ ಅವರೇನೋ ಸಾಯ್ತಾರೆ ಅಂತ ಇವರು ಸಾಯೋಕ್ಕಾಗ್ತದ? ಆ ಥರ ದಯವಿಟ್ಟು ಇದನ್ನ ಕಂಪ್ಯಾರಿಸನ್ ಮಾಡ್ಕೊಬೇಡಿ. ದಯವಿಟ್ಟು ಏನಿದೆ ವ್ಯವಸ್ಥೆಗಳನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಅನುಕೂಲ ಆಗಿದೆ. ಈಗ ನಾವೇನು ಹೇಳೋದಿಲ್ಲ. ಈಗ ಪೆಟ್ರೋಲ್ ಬೆಲೆ ನಾವೇನೋ ಒಂದು ವ್ಯವಸ್ಥೆಗಳು ಇರ್ತದೆ, ಆ ಪೆಟ್ರೋಲ್ನ ತೊಗೊಂಡೋಗ್ಬಿಟ್ಟು 3 ರೂಪಾಯಿ ಜಾಸ್ತಿ ಮಾಡ್ಕೊಂಡು ಜನಗಳಿಗೆಲ್ಲ ಭಾರಿ ಹಿಂಸೆ ಆಗಿದೆ. ದಯವಿಟ್ಟು ಇದನ್ನು ವ್ಯವಸ್ಥೆಗಳು ಮಾಡಿ ಕರೆಕ್ಟಾಗಿ ನೀವು ರಾಜ್ಯನ ನಡೆಸ್ಕೊಂಡು ಹೋದರೆ ಏನೂ ಆಗೋದಿಲ್ಲ. ಯಾವ ಥರ ಚೇಂಜ್ ಆಗಬೇಕು ರಾಜಕೀಯ ವ್ಯವಸ್ಥೆ ಅಂತ ಹೇಳ್ತೀರಾ? ಆಡಳಿತ ವ್ಯವಸ್ಥೆ ಮೇಡಮ್, ಆಡಳಿತ ವ್ಯವಸ್ಥೆಯಲ್ಲಿ ಏನು ಗೊತ್ತಾ, ಇಲ್ಲಿ ಪಾರ್ಶಾಲಿಟಿ ಇದೆ. ನಮಗೂ ಬೇಕು, ನಿಮಗೂ ಬೇಕು. ಇಲ್ಲಿ ಯಾರು ಒಬ್ಬರು ಮೇನ್ ಇದ್ದಾರೆ, ಅವರ ಮಾತುಗಳು ಯಾರೂ ಕೇಳೋದಿಲ್ಲ. ಅವ್ರು ಇಷ್ಟ ಬಂದಂಗೆ ವ್ಯವಸ್ಥೆ ಮಾಡ್ಕೊತಾರೆ. ಇದರಲ್ಲಿ ಅದೇ ಒಂದು ವ್ಯವಸ್ಥೆಗಳು ಸರಿ ಇಲ್ಲ. ಅದರಿಂದ ಏನು ಮಾಡೋಕ್ಕಾಗೋದಿಲ್ಲ ಮೇಡಮ್. ಅವರು ಏನು ವ್ಯವಸ್ಥೆಗಳನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ವ್ಯವಸ್ಥೆ ಸರಿ ಆಗುತ್ತೆ. ಸರ್, ಥ್ಯಾಂಕ್ ಯು. ಓಕೆ ಮೇಡಮ್.